ದಲಿತರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ದಲಿತರೊಬ್ಬರು ಈ ದೇಶದ ಪ್ರಧಾನಿ ಆಗಬೇಕು ಅಂತೇಳಿ ಲಾಂಗ್ ಪೆಂಡಿಂಗ್ ಪ್ರಶ್ನೆ. ಆವತ್ತಿನ ಅಂಬೇಡ್ಕರ್ ಇಂದ ಹಿಡಿದು ಇವತ್ತಿನ ಮಲ್ಲಿಕಾರ್ಜುನ ಖರ್ಗೆವರೆಗೂ ಇದೆ. ಕರ್ನಾಟಕದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಆರಂಭ ಮಾಡಿದ್ದು ಇವತ್ತೇನಲ್ಲ. ಕಳೆದ ಸಲ ನಾವು ಹೋರಾಟ ಮಾಡಿದ್ದಕ್ಕೆ ಇಬ್ಬರು ಉಪಮುಖ್ಯಮಂತ್ರಿಗಳಾದ್ರು, ಕಾರಜೋಳ ಆದ್ರು ಮತ್ತೆ ಪರಮೇಶ್ವರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಗಿರೋದ್ರಿಂದ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಡಿ.ಕೆ. ಶಿವಕುಮಾರ್ ಅವರೇ ಒಂದ್ಸಲ ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಮುಖ್ಯಮಂತ್ರಿ ಆಗೋದಿದ್ರೆ ನಂದೇನು ಅಭ್ಯಂತರ ಇಲ್ಲ, ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ರೆ ಅದಕ್ಕೆ ಬದ್ಧವಾಗಿರಲಿಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಅವರ ಮೂಲಕ ಇವ್ರ ಮೂಲಕ ಹೇಳಿಸಬಹುದು, ತಾನೇ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಈ ರಾಜ್ಯದ ಯಾರಾದರೂ ದಲಿತ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಶಿವಕುಮಾರ್ ಅವರು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಮತ್ತು ದೊಡ್ಡ ಸ್ಥಿತಿಗೆ ಕಾಣ್ಬೋದಿಲ್ಲ. ಅಂದ್ರೆ ದಲಿತ ಜನಾಂಗದ ಕಣ್ಣಲ್ಲಿ ಶಾಶ್ವತವಾಗಿ ಖಳನಾಯಕನಾಗಿ ಉಳಿದಿದ್ದಾರೆ. ನೋಡಿ, ಪವರ್ ಶೇರಿಂಗ್ ಅನ್ನೋದು ರಾಜಕೀಯ ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ವಿಚಾರ. ಅದೇನು ಶೇರ್ ಆಗಿದೆ ಅನ್ನೋದು ದಲಿತರೇನು ಅದಕ್ಕೆ ಶೇರ್ ಹೋಲ್ಡರ್ಸ್ ಆಗಬಾರ್ದ? ದಲಿತ ಜನಾಂಗನೂ ದಲಿತ ಶಾಸಕರು ಕೂಡ ಶೇರ್ ಹೋಲ್ಡರ್ಸ್ ಆಗಿ ಆಗಬೇಕು. ಡಿ.ಕೆ. ಶಿವಕುಮಾರ್ ಆಗೋದಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ದಲಿತರನ್ನ ಮೊದಲು ಮುಖ್ಯಮಂತ್ರಿ ಮಾಡಲಿ, ಆಮೇಲೆ ಅವರಾಗ್ಲಿ. ಸೊ ಹೀಗಾಗಿ ಶೇರ್ ಹೋಲ್ಡಿಂಗ್ ಅಲ್ಲಿ ದಲಿತರ ಪಾಲನು ಇದೆ. ದೊಡ್ಡ ಸ್ಟೇಕ್ ಹೋಲ್ಡರ್ಸ್ ದಲಿತರು, ದಲಿತ ಎಂಎಲ್ಎಗಳು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಎಐಸಿಸಿ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾವ ಕರ್ನಾಟಕದಲ್ಲಿರ್ತಕ್ಕಂಥ ಯಾವ ದಲಿತ ಮಂತ್ರಿಗಳು ಕೂಡ ವಿರೋಧ ಮಾಡಲ್ಲ, ಶಾಸಕರು ವಿರೋಧ ಮಾಡಲ್ಲ. ಎಲ್ಲಾ ಜಾತಿ ಜನವರ್ಗಗಳ ಎಂಎಲ್ಎಗಳು ಅವ್ರಿಗೆ ಬೆಂಬಲ ಕೊಡುತ್ತೆ. ಅವರು ಮುಖ್ಯಮಂತ್ರಿ ಆಗೋದು ನಮ್ದೇನು ಅಭ್ಯಂತರ ಇಲ್ಲ. ಒಂದು ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು 5 ಜನ ಖರ್ಗೆ ಅವರು ಬರಲಿಲ್ಲ, 5 ಜನರಲ್ಲಿ ಒಮ್ಮತದ ಅಭ್ಯರ್ಥಿಯಾಗಿ ಹೈಕಮಾಂಡ್ ಯಾರನ್ನ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ನಮ್ಮೆಲ್ಲಾ ದಲಿತ ಮುಖಂಡರು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತಾಡಿದ್ದಾರೆ. ಇದೇನಾದ್ರೂ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ವಿಧಾನಸೌಧಕ್ಕೆ 10 ಲಕ್ಷ ಜನರನ್ನ ದಂಗೆ ಎಬ್ಬರಿಸಿ ವಿಧಾನಸೌಧ ಮುತ್ತಿಗೆ ಹಾಕಿ ಅಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆ.